ಶ್ರೀ ಕ್ಷೇತ್ರ ಕೊಲ್ಲೂರಿನಿಂದ ಶನಿವಾರ ಬೆಳಗ್ಗೆ ಹೊರಟ ಧರ್ಮರಕ್ಷಣಾ ಯಾತ್ರಾ ರಥ ಶನಿವಾರ ಸಂಜೆ ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರ ಬಳಿಯ ಉಪ್ಪಿನಕೋಟೆಯಲ್ಲಿ ಯೋಜನೆಯ ಮಹಿಳಾ ಸದಸ್ಯರಿಂದ ಮತ್ತು ಸಾರ್ವಜನಿಕರಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬ್ರಹ್ಮಾವರ ತಾಲೂಕು ಯೋಜನಾಧಿಕಾರಿ ರಮೇಶ್ ಪಿ, ಉದ್ಯಮಿ ಶ್ರೀನಿವಾಸ್ ಶೆಟ್ಟಿಗಾರ್ ರಂಗನಕೆರೆ ಇನ್ನಿತರರು ಸ್ವಾಗತಿಸಿ ರಥಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೊಲ್ಲೂರಿನಿಂದ ಕುಂದಾಪುರ ಮಾರ್ಗವಾಗಿ ಕೋಟಾ ಸಾಲಿಗ್ರಾಮ ಸಾಸ್ತಾನ ಮೂಲಕ ಸಾಗಿ ಬಂದ ರಥವನ್ನು ಸಾರ್ವಜನಿಕರು ಹರ ಹರ ಮಹಾದೇವ್ ಘೋಷಣೆಯೊಂದಿಗೆ ಸ್ವಾಗತಿಸಿ ಬ್ರಹ್ಮಾವರದಿಂದ ಉಪ್ಪೂರು ಉಡುಪಿ ಮೂಲಕ ಮಂಗಳೂರು ಕದ್ರಿ ತಲುಪಿ ಅಲ್ಲಿಂದ ಭಾನುವಾರ ಉಜಿರೆಯಿಂದ ಧರ್ಮಸ್ಥಳಕ್ಕೆ ತಲುಪಲಿದೆ. ಧರ್ಮಸ್ಥಳದ ಧರ್ಮ ಸಂರಕ್ಷಣಾ ರಥಯಾತ್ರೆಯು ಕೊಲ್ಲೂರಿನ ಹೊರಟು ಗೋಕರ್ಣಾಧ್ಯಕ್ಷ ದೇವಸ್ಥಾನ ಮಂಗಳೂರು ಸಾಗಲಿದೆ. ಆ ಮಾರ್ಗವಾಗಿ ಕುಂದಾಪುರ ಮಾರ್ಗಕ್ಕೆ ಬಂದಂಥ ರಥವನ್ನು ನಾವು ಬ್ರಹ್ಮಾವರದ ಎಲ್ಲ ಗ್ರಾಮ ಪರಿಯೋಜನೆ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಊರಿನ ಪ್ರಮುಖರು ನಾವು ಧರ್ಮಸ್ಥಳ ಸದ್ಭಕ್ತರೆಲ್ಲ ಸೇರಿ ಸ್ವಾಗತಿಸಿದ್ದೇವೆ. ಅದನ್ನು ಉಪ್ಪಿನಕೋಟೆ ಇಲ್ಲಿ ಉಪ್ಪೂರು ತನಕ ಅದನ್ನು ನಾವು ಬೀಳ್ಕೊಡುಗೆ ಮಾಡಿ ಈಗ ಬಂದಿದ್ದೇವೆ. ನಾಳೆ ಸಹ ಧರ್ಮಸ್ಥಳದಲ್ಲಿ ನಡೆಯುವಂಥ ಪಾದಯಾತ್ರೆ ಸಹ ನಾವು ಹಲವು